بسم الله الرحمن الرحيم والسماء ذات البروج واليوم الموعود وشاهد ومشهود قتل أصحاب الأخدود النار ذات الوقود إذ هم عليها قعود وهم على ما يفعلون بالمؤمنين شهود وما نقموا منهم إلا أن يؤمنوا بالله العزيز الحميد. الحمد لله رب العالمين. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أعوذ بالله من الشيطان الرجيم. بسم الله الرحمن الرحيم. وإلهكم إله واحد لا إله إلا هو الرحمن الرحيم. اللهم رب اشرح لي صدري ويسر لي أمري واحلل عقدة من لساني يفقهوا قولي. ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗಣ್ಯರೇ, ಅದೇ ರೀತಿ ಈ ಪರಿಸರದಲ್ಲಿ ದೂರದಿಂದಲೂ ಹತ್ತಿರದಿಂದಲೂ ಆಲಿಸುತ್ತಿರುವಂತಹ ಸಹೃದಯಿ ಬಂಧುಗಳೇ, ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಇದರ ಬೆಳುವಾಯಿ ಘಟಕವು ಇಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಅರ್ಥಾತ್ ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿಯು, ಕರುಣೆಯು, ಅನುಗ್ರಹವು ನಿಮ್ಮ ಮೇಲಿರಲಿ. ಭಾರತ ದೇಶವು ಜಾತ್ಯತೀತ ರಾಷ್ಟ್ರವಾದ ಈ ದೇಶದ ನಾಗರಿಕನಿಗೆ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 25 ಪ್ರಕಾರ ಧರ್ಮ ಸ್ವಾತಂತ್ರ್ಯದ ಹಕ್ಕು ಎಂಬ ಪರಿಚ್ಛೇದದಡಿಯಲ್ಲಿ ಅಂತಃಸಾಕ್ಷಿ ಸ್ವಾತಂತ್ರ್ಯ, ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರ ಎಂಬ ಒಂದು ಹಕ್ಕನ್ನ ಸರ್ವ ಭಾರತೀಯ ನಾಗರಿಕನಿಗೆ ಭಾರತದ ಸಂವಿಧಾನವು ನೀಡಿದೆ. ಇದರಡಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಸಂವಿಧಾನದ ಚೌಕಟ್ಟಿಗೊಳಗಾಗಿ ಕಾರ್ಯಕ್ರಮವನ್ನು ನಡೆಸಬಹುದಾಗಿದೆ. ತಾನು ಆಚರಿಸಿಕೊಂಡು ಬರುವಂತಹ ಧರ್ಮವನ್ನ ತಾನು ಆಚರಿಸಿಕೊಂಡು ಬರುವುದರ ಜೊತೆಗೆ ಆ ಧರ್ಮವನ್ನ ಇತರರೆಡೆಗೆ ಪ್ರಚಾರ ಮಾಡುವಂತಹ ಅವಕಾಶವನ್ನು ಭಾರತದ ಸಂವಿಧಾನವು ನಮಗೆ ನೀಡಿರುವಾಗ, ಕ್ರೈಸ್ತರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶವಿದೆ, ಹಿಂದೂ ಬಂಧುಗಳು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶವಿದೆ, ಬೌದ್ಧರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು, ಕ್ರೈಸ್ತರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು, ಜೈನರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶವಿರುವಾಗ, ಅದೇ ರೀತಿಯಲ್ಲಿ ನಾವು ಕೂಡ ಇಂದು ಇಲ್ಲಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ಕರ್ನಾಟಕ ಪೊಲೀಸ್ ಕಾಯ್ದೆಯ ಪ್ರಕಾರ ಧ್ವನಿವರ್ಧಕ ಪರವಾನಿಗೆ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾವು ಜನರ ಮುಂದಿಡುವಂತಹ ಮೂಲ ಸಂದೇಶವೇನೆಂದರೆ, ಪೌರೋಹಿತ್ಯದ ದೆಸೆಯಿಂದಾಗಿ ಜನರೆಡೆನೆ ಜನರು ಆಚರಿಸಬೇಕಾದಂತಹ ನೈಜ ತತ್ವಗಳನ್ನ, ಅದು ಯಾವುದೇ ಪೌರೋಹಿತ್ಯವಿರಲಿ, ಮುಸ್ಲಿಮರ ಪೌರೋಹಿತ್ಯದ ನೇತಾರರಾಗಿರಲಿ, ಇನ್ನಿತರೆ ಯಾವುದೇ ಧರ್ಮೀಯರ ನೇತಾರರಾಗಿರಲಿ, ತನ್ನ ಜನತೆಯಿಂದ ಯಾವುದನ್ನು ಬಚ್ಚಿಟ್ಟಿದ್ದರೋ ಆ ಸಂದೇಶವನ್ನ, ಆ ನಿಜವಾದ ಸಂದೇಶವನ್ನ ಜನರ ಕಡೆ ಇಡಲು ನಾವು ಪ್ರಯತ್ನಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡುವಾಗ ಇಸ್ಲಾಂ ಜನರ ನಡುವೆ ಇಡುವಂತಹ ಪ್ರಸ್ತಾಪಗಳನ್ನ, ಸಂದೇಶವನ್ನು ಜನರ ಮುಂದಿಡುವಾಗ
ಅಲ್ಲಿ ಯಾವುದೇ ಬಲವಂತಿಕೆಯನ್ನ ಇಸ್ಲಾಂ ಪ್ರೇರೇಪಿಸುವುದಿಲ್ಲ. ಕಾರಣವೇನೆಂದರೆ ಸಂವಿಧಾನಬದ್ಧವಾದ ಹಕ್ಕು ನಮಗೆ ಅವಕಾಶವನ್ನು ನೀಡಿರುವಾಗ ಸಂವಿಧಾನದ ಬಲಾಂತರದ ಮತಾಂತರವನ್ನ, ಇನಂತರ ಧರ್ಮದ ನಂಬಿಕೆಯ ಆಚಾರಗಳನ್ನ ಇನ್ನೊಬ್ಬರ ಮೇಲೆ ಬಲವಂತವಾಗಿ ಹೇರುವುದನ್ನು ಹೇಗೆ ವಿರೋಧಿಸಿದೋ ಅದಕ್ಕಿಂತ ಮುಂಚಿತವಾಗಿ ದಿವ್ಯ ಕುರ್ಆನ್ 1400 ವರ್ಷಗಳ ಹಿಂದೆ ದಿವ್ಯ ಕುರ್ಆನ್ ಅದರ 2ನೇ ಅಧ್ಯಾಯ 256ನೇ ಸೂಕ್ತದಲ್ಲಿ ಲಾ ಇಕ್ರಾಹ ಫಿದ್ದೀನ್ ಕದ್ ತಬಯ್ಯನ ರುಶ್ದ್ ಮಿನಲ್ ಗೈ, ಧರ್ಮದ ವಿಷಯದಲ್ಲಿ ಯಾವುದೇ ಬಲಾತ್ಕಾರವಿಲ್ಲ, ಸತ್ಯವು ಅಸತ್ಯದಿಂದ ಬೇರ್ಪಟ್ಟು ನಿಂತಿದೆ ಎಂದು ಸ್ಪಷ್ಟವಾಗಿ ಜನರ ಮುಂದೆ ಇಡುವಾಗ ನಾವು ಯಾವತ್ತೂ ಇನ್ನೊಬ್ಬ ಧರ್ಮೀಯನನ್ನ ಈ ನಿಟ್ಟಿನಲ್ಲಿ ನೀನು ಇದನ್ನೇ ಸ್ವೀಕರಿಸುವಂದು ನಾವು ಹೇಳುವುದಿಲ್ಲ. ಅದಕ್ಕೆ ನಮಗೆ ಜ್ವಲಂತವಾಗಿ ದಿವ್ಯ ಕುರ್ಆನಿನಲ್ಲಿ ನಮಗೆ ಸಾಕ್ಷಿ ಇದೆ. ದಿವ್ಯ ಕುರ್ಆನಿನ 18ನೇ ಅಧ್ಯಾಯ 29ನೇ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಒಂದು ಸಂದೇಶವನ್ನು ತೆರೆದಿಡುತ್ತದೆ. ಅದೇನೆಂದರೆ ವಕುಲಿಲ್ ಹಕ್ಕು ಮಿನ್ ರಬ್ಬಿಕುಂ ಫಮನ್ ಶಾಅ ಫಲ್ಯುಮಿನ್ ವಮನ್ ಶಾಅ ಫಲ್ಯಕ್ಫುರ್, ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದಂತಹ ಸತ್ಯವಾಗಿರುತ್ತದೆ, ಇಷ್ಟವಿದ್ದವರು ಸ್ವೀಕರಿಸಿಕೊಳ್ಳಿರಿ, ಇಷ್ಟವಿದ್ದವರು ನಿರಾಕರಿಸಿಕೊಳ್ಳಿರಿ ಎಂಬುದಾಗಿದೆ. ಆದುದರಿಂದ ನಮ್ಮ ಮೇಲಿರುವ ಕರ್ತವ್ಯ ನಿಜವಾದ ಸಂದೇಶವನ್ನ ಜನರ ಮುಂದೆ ತಲುಪಿಸುವುದಾಗಿದೆ. ಕಾರಣವೇನೆಂದರೆ ನಮ್ಮಲ್ಲಿ ಹೆಚ್ಚಿನವರು ತಿಳಿದುಕೊಂಡಿರಬಹುದು ಸತ್ಯಮೇವ ಜಯತೆ ಎಂಬುದಂತಹ ಆ ಒಂದು ಶ್ಲೋಕವು ಕೇವಲ ನಮ್ಮ ಗೃಹ ಇಲಾಖೆಯ ಉನ್ನತ ವರ್ಗದ ಕಚೇರಿಯಲ್ಲಿರುವಂತಹ ಒಂದು ಶ್ಲೋಕ ಎಂದು ತಿಳಿದುಕೊಂಡಿದ್ದಾರೆ. ಅಲ್ಲ ಜನರೇ, ನಿಜವಾಗಿಯೂ ಅದು ಮುಂಡಕೋಪನಿಷತ್ತಿನ 3ನೇ ಮುಂಡಕದ 6ನೇ ಶ್ಲೋಕವಾಗಿದೆ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿದತೋ ದೇವಯಾನ, ಯಾರು ಸತ್ಯ ಮಾರ್ಗದಲ್ಲಿ ಸಾಗುತ್ತಾರೋ ಅವರು ಕೊನೆಗೆ ಆ ದೇವನನ್ನು ಸಂಧಿಸುತ್ತಾರೆ. ಸತ್ಯಕ್ಕೆ ನಿಜವಾಗಿಯೂ ಕೊನೆಗೆ ಜಯವಿರುವುದು ಎಂಬುದಾಗಿದೆ. ಆದುದರಿಂದ ನಾವಿಲ್ಲಿ ಮಾತನಾಡುವ ಉದ್ದೇಶವೇನೆಂದರೆ ಸರ್ವ ವೇದ ಗ್ರಂಥಗಳು ಕಲಿಸಿಕೊಟ್ಟಂತಹ ಮೂಲ ತತ್ವವು ಒಂದೇ ಆಗಿದೆ. ಅದರಲ್ಲಿ ಹಿಂದೂ ವೇದಾಂತ ಬ್ರಹ್ಮಸೂತ್ರ ಈ ರೀತಿಯಾಗಿ ಕಲಿಸಿಕೊಡುತ್ತಾ ಇದೆ. ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನಯನ ನಾಸ್ತಿ ಕಿಂಚನ್, ಭಗವಂತನು ಒಬ್ಬನೇ, ದ್ವಿತೀಯನಿಲ್ಲ, ಇಲ್ಲ ಇಲ್ಲ ಸ್ವಲ್ಪವೂ ಕೂಡ ಇಲ್ಲ. ಅದೇ ರೀತಿ ನಾವು ನೋಡುವಾಗ ಬೈಬಲ್ನ ಹೊಸ ಒಡಂಬಡಿಕೆಯ ಮಾರ್ಕನು ಬರೆದಂತಹ ಸುವಾರ್ತೆಯ 12ನೇ ಅಧ್ಯಾಯ 29ನೇ ವಚನವನ್ನ ನಾವು ಗಮನಿಸುವಾಗ, ಓ ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಕರ್ತನಾದ ದೇವನು ಏಕೈಕ ಕರ್ತನಾಗಿದ್ದಾನೆ, ಅವನನ್ನು ನೀನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಹೃದಯದಿಂದಲೂ ಪ್ರೀತಿಸಿ ಎಂದು ಕರೆ ಕೊಡುತ್ತಿರುವಾಗ ದಿವ್ಯ ಕುರ್ಆನ್ 2ನೇ ಅಧ್ಯಾಯ 163ನೇ ಸೂಕ್ತದಲ್ಲಿ ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್, ನಿಮ್ಮ ದೇವನು ಏಕೈಕ ದೇವನಾಗಿರುತ್ತಾನೆ, ಆ ಪರಮ ದಯಾಮಯನು ಕರುಣಾನಿಧಿಯೂ ಆದ ಅವನಲ್ಲದೆ ಇನ್ನೋರ್ವ ಆರಾಧ್ಯನಿಲ್ಲ. ಈ ಎಲ್ಲ ಗ್ರಂಥಗಳು ನಮಗೆ ಏಕದೈವ ಸಂದೇಶವನ್ನು ನೀಡುತ್ತಿರುವಾಗ ನಮ್ಮನ್ನು ಸೃಷ್ಟಿಕರ್ತನಾದಂತಹ ದೇವನು ಒಬ್ಬನಾಗಿರುವಾಗ ನಾವು ಹೇಗೆ ಭಿನ್ನತೆಯಿಂದ ಬೇರೆ ಬೇರೆಯಾಗಿ ಚದುರಿ ಹೋಗಿದ್ದೇವೆ ಎಂಬುದನ್ನು ನಾವು ಆಲೋಚಿಸುವಾಗ ನಾವು ಪರಸ್ಪರ ಧರ್ಮ ಗ್ರಂಥಗಳನ್ನ ಅಧ್ಯಯನ ನಡೆಸದೆ ನಮ್ಮ ಪುರೋಹಿತರು ಏನನ್ನು ಹೇಳಿದ್ದಾರೋ ಅದನ್ನೇ ನಾವು ಸತ್ಯ ಎಂದು ತಿಳಿದುಕೊಂಡು ಧರ್ಮ ಗ್ರಂಥಗಳ ಮೂಲ ಸಂದೇಶವನ್ನು ಬದಿಗಿಟ್ಟು ಬಹಳಷ್ಟು ಹಿಂದೆ ಹೋಗಿದೆ ಎಂಬುದಂತೂ ನಗ್ನ ಸತ್ಯವಾಗಿರುತ್ತದೆ ಜನರೇ. ಕಾರಣವೇನೆಂದರೆ ಕುರ್ಆನ್ ಹೇಳ್ತಾ ಇದೆ, ಕುರ್ಆನಿನ 2ನೇ ಅಧ್ಯಾಯ 185ನೇ ಸೂಕ್ತದಲ್ಲಿ ಶಹರು ರಮದಾನ್ ಅಲ್ಲಜೀ ಉನ್ಜಿಲ ಫಿಲ್ ಕುರ್ಆನ್ ಹುದಲ್ ಲಿನ್ನಾಸಿ ವ ಬೈಯಿನಾತಿ ಮಿನಲ್ ಹುದಾ ವಲ್ ಫುರ್ಕಾನ್, ಇದು ಮಾನವರಿಗೆಲ್ಲ ಸಾಧ್ಯ ಅಂತ ಸನ್ಮಾರ್ಗ ಯಾವುದು, ಸತ್ಯ ಸಂದೇಶ ಯಾವುದು, ಸತ್ಯ ಮತ್ತು ಮಿಥ್ಯತೆಗಳ ನಡುವೆ ಇರುವಂತಹ ಉನ್ನತವಾದ ಶಿಕ್ಷಣ ಯಾವುದು ಎಂದು ತಿಳಿಸಿಕೊಡಲು ಬಂದಿರುವಂತಹ ಗ್ರಂಥವಾಗಿದೆ. ಅದೇ ರೀತಿ ಈ ಹಿಂದೆ ಬಂದಂತಹ ಗ್ರಂಥಗಳನ್ನು ನಾವು ಪರಿಶೋಧಿಸುವಾಗ ನಮ್ಮ ಜನತೆ ದಿವ್ಯ ಗ್ರಂಥಗಳನ್ನ ಬಿಟ್ಟು ದೂರ ಹೋಗಿದ್ದಾರೆ. ನಾವೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳುವುದಾದಲ್ಲಿ ದಿವ್ಯ ಕುರ್ಆನ್ನ 35ನೇ ಅಧ್ಯಾಯ ಸೂರ ಫಾತಿರ್ನ 14ನೇ ವಚನವನ್ನು ನಾವು ಗಮನಿಸುವಾಗ ದಿವ್ಯ ಕುರ್ಆನ್ ಈ ರೀತಿಯಾಗಿ ಕಲಿಸಿಕೊಡ್ತಾ ಇದೆ, ಇಂತದುಹುಂ ಲಾ ಯಸ್ಮಊ ದುಆಕುಂ ವಲೌ ಸಮೀഉ ಮಸ್ತಜಾಬು ಲಕುಂ ವಯೌಮಲ್ ಕಿಯಾಮತಿ ಯಕ್ಫುರೂನ ಬಿಶಿರ್ಕಿಕುಂ ಅಂತ ಕಲಿಸಿಕೊಡುತ್ತಿರುವಾಗ
ನೀವು ಅವರನ್ನು ಪ್ರಾರ್ಥಿಸಿದರೆ, ಅಂದರೆ ಸಮಾಧಿಗಳಲ್ಲಿ ಹೋಗಿ ನಾವು ಪ್ರಾರ್ಥಿಸುತ್ತಿರುವಾಗ ನೀವು ಸಮಾಧಿಗಳಲ್ಲಿ ಅವರನ್ನು ಪ್ರಾರ್ಥಿಸಿದರೆ ಅವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಾರರು. ಇನ್ನು ಕೇಳಿದೆ ಎಂದು ನೀವು ಸಂಕಲ್ಪಿಸಿದ್ದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಅವರು ಉತ್ತರ ನೀಡಲಾರರು. ಅದಲ್ಲದೆ ನಾಳೆ ಪರಲೋಕದಲ್ಲಿ ನೀವೆಸಗಿದ ದೇವ ಸಹಭಾಗಿತ್ವದ ವಿರುದ್ಧ ಅವರು ವಿರುದ್ಧವಾಗಿ ನಿಲ್ಲುವರು ಎಂದ ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಿರುವಾಗ ಆ ದಿವ್ಯ ಕುರ್ಆನ್ ಅನ್ನು ಮುಸ್ಲಿಂ ಜನತೆ ಎಂದು ಕರೆದುಕೊಳ್ಳುವಂತಹ ಮುಸ್ಲಿಮರು ಕೊಂಡೋಗಿ ಓದುತ್ತಿರುವುದು ಸಮಾಧಿಗಳ ಮುಂಭಾಗದಲ್ಲಾಗಿದೆ ಎಂಬುದು ವಿಪರ್ಯಾಸಕರವಾಗಿದೆ ಎಂಬುದನ್ನು ನಾವು ಆಲೋಚಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡದ 5ನೇ ಅಧ್ಯಾಯದ 8-9ನೇ ಸೂಕ್ತಗಳನ್ನು ವಚನಗಳನ್ನು ನಾವು ಗಮನಿಸುವಾಗ ಬೈಬಲ್ ನಮಗೆ ಕಲಿಸಿಕೊಡುವುದಾದರೂ ಏನು? ಮೇಲಿನ ಆಕಾಶದಲ್ಲಾಗಲಿ ಕೆಳಗಿನ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿರುವ ನೀರಿನಲ್ಲಾಗಲಿ ನೀನು ಯಾವುದೇ ಒಂದರ ಪ್ರತಿಮೆಯನ್ನಾಗಲಿ ವಿಗ್ರಹವನ್ನಾಗಲಿ ನೀನು ಉಂಟು ಮಾಡಕೂಡದು. ಹಾಗೆ ನೀನು ಮಾಡಿದಾದಲ್ಲಿ ನಿನ್ನ ದೇವನಾದ ಕರ್ತನಾದ ನಾನು ಅತ್ಯಂತ ರೋಷವುಳ್ಳ ದೇವನಾಗಿದ್ದೇನೆ ಎಂದು ಬೈಬಲ್ ಕಲಿಸಿಕೊಡುತ್ತಿರುವಾಗ ಬೈಬಲ್ನ ಅನುಯಾಯಿ ಎಂದು ಕರೆಸಿಕೊಳ್ಳುವಂತಹ ನನ್ನ ಕ್ರೈಸ್ತ ಬಂಧು ಸಮುದಾಯವು ಇಂದು ಆ ಬೈಬಲ್ ಅನ್ನು ಕೊಂಡೋಗಿ ಇಟ್ಟದ್ದು ಯೇಸು ಕ್ರಿಸ್ತರ ವಿಗ್ರಹದ ಕೆಳಗಡೆಯಾಗಿದೆ, ಮೇರಿ ಮಾತೆಯ ವಿಗ್ರಹದ ಕೆಳಗಡೆಯಾಗಿದೆ. ಅದೇ ರೀತಿ ನಾವು ಆಲೋಚಿಸುವಾಗ ಪ್ರತಿಯೊಬ್ಬ ಹಿಂದೂ ಬಂಧುವು ಕೂಡ ಬಹಳ ಗೌರವದಿಂದ ಕಾಣುತ್ತಿರುವಂತಹ ಒಂದು ಗ್ರಂಥವಾಗಿದೆ ಶ್ರೀಮದ್ ಭಗವದ್ಗೀತಾ. ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯದ 11-12ನೇ ಶ್ಲೋಕವನ್ನು ನಾವು ಗಮನಿಸುವಾಗ ಅವಿಜಾನಾಂತಿಮ ಮೂಢಮಾನುಷೀಂ ತನುಮಾಶ್ರಿತಂ ಪರಂಭಾವ ಮದನಾಂತು ಮಮ ಭೂತ ಮಹೇಶ್ವರಂ ಮೋಗಶ ಮೋಗ ಕರ್ಮಣೋ ಮೋಗ ಜ್ಞಾನ ವಿಚೇತಸ ರಾಕ್ಷಸೀಂ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರೀತ. ಎಲ್ಲಕ್ಕಿಂತ ಹಿರಿಯ ಒಡೆಯನಾದ ನನ್ನನ್ನು ಏನೂ ತಿಳಿಯದೆ ಈ ಅವಿವೇಕಿಗಳು ಅವರಂತೆ ಭೌತಿಕ ಶರೀರವನ್ನುಂಟು ಮಾಡಿ ನನ್ನನ್ನು ಆರಾಧಿಸುತ್ತಾರೆ. ಅವರ ಈ ಪ್ರಯತ್ನ ಕೈಗೂಡದು. ಅವರ ರಾಕ್ಷಸ ಸ್ವಭಾವಕ್ಕೆ ಯಾವತ್ತೂ ಕ್ಷಮೆ ಇಲ್ಲ ಎಂಬುದನ್ನ ಭಗವದ್ಗೀತೆ ಕಲಿಸಿಕೊಡುತ್ತಿರುವಾಗ ಆ ಭಗವದ್ಗೀತೆಯನ್ನ ನನ್ನ ಹಿಂದೂ ಬಂಧುಗಳು ಕೊಂಡೋಗಿ ಇಟ್ಟದ್ದು ಶ್ರೀಕೃಷ್ಣನ ವಿಗ್ರಹದ ಕೆಳಗಡೆಯಾಗಿದೆ, ಶ್ರೀರಾಮನ ವಿಗ್ರಹದ ಕೆಳಗಡೆಯಾಗಿದೆ. ಹಾಗಾದರೆ ಈ ಸಮಾಜ ಸುಧಾರಕರೆಂದು ಕರೆಸಿಕೊಂಡು ಬಂದಂತಹ ಪ್ರವಾದಿಗಳು ನಾಯಕರು ಬಂದು ಜನತೆಯನ್ನು ಕಲಿಸಿಕೊಟ್ಟದಾದರೂ ಏನು? ವಿಗ್ರಹಾರಾಧನೆಯನ್ನೇ ಕಲಿಸಿಕೊಟ್ಟದ್ದು, ಅದಲ್ಲದೆ ಸಮಾಧಿಯ ಆರಾಧನೆಯನ್ನ ಕಲಿಸಿಕೊಟ್ಟದ್ದು, ಅಥವಾ ಸೃಷ್ಟಿಗಳನ್ನ ಆರಾಧಿಸಲು ಕಲಿಸಿಕೊಟ್ಟದ್ದು. ಇಂದು ನಮ್ಮ ಜನ ಸಮುದಾಯ, ನಮ್ಮ ಸಹೋದರರು ಇಂದು ಆರಾಧಿಸುತ್ತಿರುವುದು ಯಾವುದನ್ನೆಲ್ಲ ಆರಾಧಿಸುತ್ತಾ ಇದ್ದಾರೆ? ಕಲ್ಲನ್ನು, ಹುಲ್ಲನ್ನು, ಮಣ್ಣನ್ನು, ಸಮಾಧಿಗಳನ್ನು, ಜಲದಿಗಳನ್ನು, ಜಲದಿಗಳಲ್ಲಿರುವವುಗಳನ್ನು, ಹೂವನ್ನು, ಹಾವನ್ನು, ಗೋವನ್ನು ಆರಾಧಿಸುತ್ತಿರುವಾಗ, ನಕ್ಷತ್ರ ತಾರೆಗಳನ್ನು ಆರಾಧಿಸುತ್ತಿರುವಾಗ, ಸೂರ್ಯಚಂದ್ರನನ್ನು ಆರಾಧಿಸುತ್ತಿರುವಾಗ, ಜೀವಂತರನ್ನು ಮೃತರನ್ನು ಆರಾಧಿಸುತ್ತಿರುವಾಗ, ಮೃತರಿಗೆ ಜೀವಂತರಿಗೆ ಯಾವುದೇ ವ್ಯತ್ಯಾಸವಿಲ್ಲದೆ ಅವರಲ್ಲಿ ಆರಾಧಿಸುತ್ತಿರುವಾಗ, ಬೀವಿಗಳನ್ನ, ಬಾಬಾಗಳನ್ನ, ಶಿರ್ಡಿ ಬಾಬಾಗಳನ್ನ, ಸಾಯಿ ಬಾಬಾಗಳನ್ನ ಆರಾಧಿಸುತ್ತಿರುವಾಗ ಜನರು ಆಲೋಚಿಸಬೇಕಾಗಿದೆ. ಈ ಕಲ್ಲನ್ನು, ಹುಲ್ಲನ್ನು, ಮಲ್ಲನ್ನು ಇವುಗಳೆಲ್ಲವನ್ನು ಸೃಷ್ಟಿಸಿದ, ಗೋವನ್ನು ಸೃಷ್ಟಿಸಿದ, ಎಲ್ಲವನ್ನು ಸೃಷ್ಟಿ ಜಾಲವನ್ನು ಸಂಪೂರ್ಣವನ್ನು ಪಕ್ಷಿ ಸಮೂಹವನ್ನು ಸೃಷ್ಟಿಸಿದ, ಕಡಲನ್ನು ಸೃಷ್ಟಿಸಿದ, ಸೂರ್ಯನನ್ನು ಚಂದ್ರನನ್ನು ಸೃಷ್ಟಿಸಿದಂತಹ ಯಾರಾದರೂ ಒಬ್ಬನು ಇದ್ದಾನೆ, ಆ ಸೃಷ್ಟಿಕರ್ತನಿದ್ದಾನೆ ಎಂಬುದನ್ನು ನಾವು ಆಲೋಚಿಸುವಾಗ ದಿವ್ಯ ಕುರ್ಆನ್ ಅದರ 41ನೇ ಅಧ್ಯಾಯ ಸೂರಾ ಫುಸ್ಸಿಲತಿನ 37ನೇ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಕಲಿಸಿಕೊಡ್ತಾ ಇದೆ. ومن آياته الليل والنهار والشمس والقمر لا تسجدوا للشمس ولا للقمر واسجدوا لله الذي خلقهن إن كنتم إياه تعبدون. ಓ ಜನರೇ, ರಾತ್ರಿ ಹಗಲುಗಳು, ಸೂರ್ಯ ಚಂದ್ರರು ಅಲ್ಲಾಹನ ನಿದರ್ಶನಗಳಾಗಿವೆ, ದೃಷ್ಟಾಂತಗಳಾಗಿವೆ. ಆದುದರಿಂದ ನೀವು ಸೂರ್ಯನಿಗೂ ಚಂದ್ರನಿಗೂ ಸಾಷ್ಟಾಂಗ ಒರಗಬೇಡಿರಿ, ಅರ್ಥಾತ್ ನೀವು ಅವರನ್ನು ಆರಾಧಿಸಬೇಡಿರಿ. ಬದಲಾಗಿ ಸೂರ್ಯನನ್ನು, ಚಂದ್ರನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ಆರಾಧಿಸಿರಿ. ನಿಜಕ್ಕೂ ನೀವು ಆ ಸೃಷ್ಟಿಕರ್ತನನ್ನು ಆರಾಧಿಸುವುದಾದಲ್ಲಿ ಅಂತ ದಿವ್ಯ ಕುರ್ಆನ್ ನಮಗೆ ಕರೆ ನೀಡುತ್ತಿರುವಾಗ ನಾವು ಆ ನಿಜವಾದ ಸೃಷ್ಟಿಕರ್ತನಾರು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಾವು ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಇಲ್ಲಿ ಪಕ್ಷಭೇದ ಮರೆತು, ಧರ್ಮ ಭೇದ ಮರೆತು ನಾವು ಆಲೋಚಿಸುವಾಗ ಪ್ರತಿಯೊಬ್ಬರೂ ಹೇಳುವುದು ಸೃಷ್ಟಿಕರ್ತನೊಬ್ಬನಿದ್ದಾನೆ, ದೇವನೊಬ್ಬನಿದ್ದಾನೆ, ಪರಮಾತ್ಮನೊಬ್ಬನಿದ್ದಾನೆ, ಒಬ್ಬನಿದ್ದಾನೆ, ಭಗವಾನೊಬ್ಬನಿದ್ದಾನೆ, ಗಾಡ್ ಒಬ್ಬನಿದ್ದಾನೆ. ತಮಿಳಿನಲ್ಲಿ ಕಡವುಲೊಬ್ಬನಿದ್ದಾನೆ, ತೆಲುಗುನಲ್ಲಿ దేవుಡೊಬ್ಬನಿದ್ದಾನೆ. ಅರಬಿಯಲ್ಲಿ ನಾವು ಕರೆಯುತ್ತಾ ಇದ್ದೇವೆ ಅಲ್ಲಾಹ್ ಎಂಬುದು, ಮುಸ್ಲಿಮರು ಕರೆಯುತ್ತಾ ಇದ್ದೇವೆ ಅಲ್ಲಾಹ್ ಎಂಬುದು. ಯಾಕಾಗಿ ಈ ಪದವನ್ನು ನಾವು ಬಳಸ್ತಾ ಇದ್ದೇವೆ? ಅಲ್ಲಾಹ್ ಎಂಬುದು ಕೇವಲ ಮುಸ್ಲಿಮರ ಕುಲದೈವವಲ್ಲ,
ಬದಲಾಗಿ ಅಲ್ಲಾಹವನ್ನು ನಾವು ಕರೆಯುವ ಮೂಲ ಉದ್ದೇಶವೇನೆಂದರೆ, ಗಾಡ್ ಎಂಬ ಪದವನ್ನು ನಾವು ತೆಗೆದುಕೊಳ್ಳುವುದಾದರೆ, ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುವುದಾದಲ್ಲಿ, ಗಾಡ್ ಎಂಬ ಪದದ ಎದುರುಗಡೆ ಒಂದು ಎಸ್ ಅನ್ನು ಸೇರಿಸಿದಾಗ ಗಾಡ್ಸ್ ಎಂಬ ಪದವರ ನಿರ್ಮಾಣವಾಗುತ್ತದೆ, ಅಲ್ಲಿ ಸೃಷ್ಟಿಯಾಗುತ್ತದೆ. ಗಾಡ್ಸ್ ಎಂಬ ಪದದ ಅಲ್ಲಿ ಅರ್ಥದ ಕಲ್ಪನೆ ನಮ್ಮ ಮನಸ್ಸಿಗೆ ಬರುವುದು. ಒಂದಕ್ಕಿಂತ ಹೆಚ್ಚಿನ ದೇವರ ಕಲ್ಪನೆ ನಮ್ಮ ಮನಸ್ಸಿಗೆ ಬರುವಾಗ, DESS ಅನ್ನು ಅದರೆದುರಲ್ಲಿ ಗಾಡಿನ ಎದುರಲ್ಲಿ ಸೇರಿಸಿದಾಗ ಗಾಡೆಸ್, ದೇವನ ಶ್ರೀಲಿಂಗ ರೂಪವು ನಮ್ಮ ಮನಸ್ಸಿನಲ್ಲಿ ಬರುವಾಗ, ಅಲ್ಲ